ಹೇ ಗಾಯ್ಸ್, USA ಅಲ್ಲಿ ನಾವು ಮೇಲ್ಸ್ ಮತ್ತೆ ಪೋಸ್ಟ್ಸ್ ಎಲ್ಲ ಹೇಗೆ ರಿಸೀವ್ ಮಾಡ್ಕೊಂತೀವಿ ಅಂತ ಹೇಳ್ತೀನಿ ಇವತ್ತು. ಇಂಡಿಯಾದಲ್ಲಿ ಹೇಗೆ ಅಂದ್ರೆ ಮನೆಗೆ ಬಂದ್ ಕೊಟ್ಟೋಗ್ತಾರೆ ಎಲ್ಲದು, ಬಟ್ ಇಲ್ಲಿ ಹಂಗಲ್ಲ. ಮೇಲ್ ಬಾಕ್ಸ್ ಅಂತಂದು ಒಂದಿರುತ್ತೆ, ಒಂದ್ ಮನೆಗೆ ಒಂದ್ ಕೀ ಕೊಟ್ಟಿರ್ತಾರೆ. ಈ ತರ ಈ ಕೀನ ಹಾಕಿ ತಕ್ಕೋಬೇಕು. ಇಲ್ಲಿ ಮನೆಗ್ ಬಂದು ಏನು ಕೊಡಲ್ಲ. ಮನೆಗ್ ಬಂದು ಏನಾದ್ರು ಕೊಡ್ತಾರೆ ಅಂದ್ರೆ ಅದು ಮಾತ್ರ ಸ್ವಲ್ಪ ಬಾಕ್ಸಸ್ ಇರುತ್ತೆ, ಸ್ವಲ್ಪ ದೊಡ್ಡ ಬಾಕ್ಸಸ್ ಇಲ್ಲ ಪಾರ್ಸೆಲ್ಸ್ ಏನಾದ್ರು. ಇದು ಮೇಲ್ ಬಾಕ್ಸ್, ಎಲ್ಲ ಯೂನಿಟ್ಗೂ ಒಂದೊಂದು ಈ ತರ ಇರುತ್ತೆ. ಇದು ಎಲ್ಲ ದೊಡ್ಡ ಐಟಮ್ಸ್ ಏನಾದರೂ ಇದ್ರೆ ಇದ್ರೊಳಗೆ ಹಾಕ್ತಾರೆ. ಆ್ಯಂಡ್ ಇದು ಎಲ್ಲ ಪ್ರತಿ ಮನೆಗೂ ಒಂದೊಂದು ಇರುತ್ತೆ. ಸೊ ಈಗ ಇದು ನಮ್ಮ ಮನೆ ನಂಬರ್ ಆ್ಯಂಡ್ ಇದು ಕೀ. ಸೊ ಜಸ್ಟ್ ಓಪನ್ ಮಾಡಬೇಕು ಆ್ಯಂಡ್ ಏನಾದರೂ ಇದ್ರೆ ತಗೋಬೇಕು. ಇದು ಎಲ್ಲ ರೂಮ್ಮೇಟ್ಸ್ಗೂ ಒಂದೇ ಬರುತ್ತೆ ಇದರೊಳಗೆ. ಸೊ ನಮ್ದು ಏನಾದರೂ ಆಗಿದ್ರೆ ಇದ್ರಲ್ಲಿ ತೊಗೋಬೋದು. ನಾವೇನು ಮಾಡ್ತೀವಂದರೆ ಎಲ್ಲದು ಒಟ್ಟಿಗೆ ತೊಗೊಂಡು ಹೋಗ್ಬಿಡ್ತೀವಿ ಮನೆಗೆ. ಬಿಕಾಸ್ ಯಾಕೆ ಒಂದೊಂದು ಸಾರಿ ಒಬ್ರೊಬ್ರು ಬರೋದಂತ. ನೋಡಿ, ಎಲ್ಲ ಮನೆಗೂ ಒಂದೊಂದು ಇರುತ್ತೆ ಆ್ಯಂಡ್ ಅವ್ರವ್ರ ಕೀ ಸಪ್ರೇಟ್ ಆಗಿರುತ್ತೆ. ಸೊ ಇಷ್ಟೇ ಗಾಯ್ಸ್, ಹೇಗೆ ನಾವು ತೊಗೊತೀವಿ ಮೇಲ್ಸ್ ಅಂತ ಎಲ್ಲ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಬಿಕಾಸ್ ಮನೆಗೆ ಬಂದು ಅವರು ಏನೂ ತಂದು ಕೊಡಲ್ಲ. ಸೊ ನಾವೇ ಪ್ರತಿ ಸಲ ಏನಾದರೂ ಬರಬೇಕಂದ್ರೆ ನಾವು ಅಪ್ಡೇಟ್ಸ್ ಇಟ್ಕೋಬೋದು. USPS ಅಂತ ಇರುತ್ತೆ, ಅದರಲ್ಲಿ ನಾವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಹೆಸರಿಗೆ ಏನೇನು ಮೇಲ್ಸ್ ಬರ್ತಿದೆ ಅಡ್ವಾನ್ಸಾಗಿ ಅವ್ರು ತಿಳಿಸ್ತಾರೆ. ಹಾಗಾಗಿ ನಾವು ಎಲ್ಲ ಮೇಲ್ಸ್ನ ಟ್ರ್ಯಾಕ್ ಮಾಡ್ಕೊಂಡಿರ್ಬೋದು. ಇದು ಕೂಡ ತುಂಬ ಒಳ್ಳೆ ಸಿಸ್ಟಮ್. ಬಟ್ ಇಂಡಿಯಾದಲ್ಲಿ ಚೆನ್ನಾಗಲ್ವಾ, ಮನೆಗೆ ತಂದು ಕೊಡ್ತಾರೆ. ಅವ್ರು ತಂದಾಗ ನಾವು ಸೈನ್ ಮಾಡಬೇಕು ಯಾರು ರಿಸೀವ್ ಮಾಡ್ಕೊಂಡ್ವಿ ಅನ್ನೋ ಥರ. ಅದು ಒಂಥರ ಚೆನ್ನಾಗೆ, ಇದು ಒಂಥರ ಚೆನ್ನಾಗೆ. ಸೊ ಒಂದೊಂದು ಕಡೆ ಒಂದೊಂದು ಥರ ರೂಲ್ಸ್. ಅಲ್ಲಿಂದ ತಂದಿದ್ದ ಮೇಲ್ಸ್ನೆಲ್ಲ ನಾವು ಈ ಥರ ಒಂದು ಬಾಕ್ಸ್ನಲ್ಲಿ ಹಾಕ್ಬಿಡ್ತೀವಿ. ಮನೆಯವರು ಅವ್ರವ್ರದ್ದು ಏನಾದರೂ ಇದ್ರೆ ಇದರಿಂದಾನೇ ತಗೋತಾರೆ.